ಇನ್ನು ನ್ಯೂ ಇಯರ್ ಸಂದರ್ಭದಲ್ಲಿ ಈ ಎಣ್ಣೆ ಪ್ರಿಯರು ಅದರಲ್ಲೂ ಮುಖ್ಯವಾಗಿ ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳು ಜಾಸ್ತಿ ಆಗ್ತಾನೆ ಇರುತ್ತೆ. ಎಣ್ಣೆ ಎಟ್ನಲ್ಲಿ ವಾಹನವನ್ನು ಚಲಾಯಿಸಿದವರಿಗೆ ಖಾಕಿ ಬಲೆ ಹಾಕೋದಕ್ಕೂ ಕೂಡ ರೆಡಿ ಆಗಿದೆ. ನಿನ್ನೆ ರಾತ್ರಿಯೇ ವಿಶೇಷ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಸಂಚಾರಿ ಪೊಲೀಸರು. ಒಟ್ಟು 166 ತಪಾಸಣೆಯ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವ್ ಅನ್ನು ಚೆಕ್ ಮಾಡಿದ್ದಾರೆ. 3000ಕ್ಕೂ ಅಧಿಕ ವಾಹನಗಳನ್ನು ತಪಾಸಣೆಗೆ ಒಳಪಡಿಸಿದ್ದಾರೆ. ಇದರಲ್ಲಿ ಹತ್ತತ್ರ 450 ಮಂದಿಯ ವಿರುದ್ಧ ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣ ದಾಖಲಾಗಿದೆ. ಯಾವಾಗ ಕ್ರಿಸ್ಮಸ್ ಸ್ಟಾರ್ಟ್ ಆಯಿತು, 25 ಸಾಲು ರಜೆಗಳು ಸ್ಟಾರ್ಟ್ ಆಯಿತು, ಬೆಂಗಳೂರಿನ ನಗರದಾದ್ಯಂತ ಇದೇ ರೀತಿ ಡ್ರಂಕ್ ಆ್ಯಂಡ್ ಡ್ರೈವ್ ಪ್ರಕರಣಗಳನ್ನು ಜಾಸ್ತಿ ಆಗ್ತಾ ಇದ್ವು. ಇವುಗಳನ್ನು ನಿಯಂತ್ರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಸಂಚಾರಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಇವತ್ತು ಇಡೀ ದಿನ ಕೂಡ ಸಂಚಾರಿ ಪೊಲೀಸರು ಇದೇ ರೀತಿ ಡ್ರಂಕ್ ಆ್ಯಂಡ್ ಡ್ರೈವ್ ತಪಾಸಣೆ ಮಾಡ್ತಾರೆ. ಹಾಗಾಗಿ ಕುಡಿದುಬಿಟ್ಟು ವಾಹನವನ್ನು ಓಡಿಸಿ ಪೊಲೀಸರ ಕೈಲಿ ತಗಲಾಕೊಳ್ಳೋಕೆ ಹೋಗಬೇಡಿ. ಮೆಟ್ರೋ ಇದೆ, ಬಸ್ ಸೇವೆ ಇದೆ, ಅವುಗಳನ್ನು ಬಳಕೆ ಮಾಡ್ಕೊಳ್ಬೇಕಿದೆ.